Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಆಗಮನ ಕಾಲದ 3ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ 1674ರಲ್ಲಿ ಇಂಗ್ಲೆಂಡಿನಲ್ಲಿ ಓರ್ವ ಪುಟ್ಟ ಮಗುವಿನ ಜನನವಾಗುತ್ತದೆ. ಆ ಮಗು ಶಿಶುವಾಗಿನಿಂದಲೂ ಬಹಳ ಅನಾರೋಗ್ಯದಿಂದ ಬಳಲುತ್ತಿದ್ದು, ಪುಟ್ಟ ಬಾಲಕನಾಗಿ ಶಾಲೆಗೆ ಹೋದಾಗಲೂ ಬಹಳ ದುರ್ಬಲನಾಗಿದ್ದಾನೆ ಎಂದು ಅಣುಕಿಸುತ್ತಿದ್ದರು. ಯುವಕನಾಗಿದ್ದಾಗಲಂತೂ ಬಹಳ ನಾಜೂಕನಾಗಿ ಬಲಹೀನನಾಗಿದ್ದ. ತನ್ನ ವಯಸ್ಸಿನ ಇತರ ಹುಡುಗರ ಜೊತೆ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ಕೊನೆಗೆ ತನ್ನ ಜೀವನವನ್ನು ಧಾರ್ಮಿಕ ಸೇವೆಗೆ ಮುಡುಪಾಗಿಡಲು ಆಶಿಸಿದ. ಅದರಂತೆ ಸಭೆಯೊಂದನ್ನು ಸೇರಿಕೊಂಡ. ಆದರೆ ಧಾರ್ಮಿಕ ಜೀವನವನ್ನು ಜೀವಿಸಲು ಸಹ ಬಹಳ ಕಷ್ಟಪಟ್ಟ. ಆದರೂ ಸಹ ಯಾರನ್ನೂ ದೂರಲಿಲ್ಲ. ಬದಲಿಗೆ ಆತನ ದೂರು ಒಂದೇ ಒಂದಾಗಿತ್ತು. ಅದೇನೆಂದರೆ, ದೇವರ ಭಕ್ತಿಗೀತೆಗಳು ಒಳ್ಳೆಯ ಗುಣಮಟ್ಟದಲ್ಲಿ ಇಲ್ಲ, ಪ್ರಾರ್ಥನೆ ಮಾಡಲು ಸಹಾಯ ಮಾಡುತ್ತಿಲ್ಲ ಎಂದು ಯಾವಾಗಲೂ ಹೇಳುತ್ತಿದ್ದನು. ಅದಕ್ಕೆ ಅವರ ಜೊತೆಗಾರರು ಹೇಳಿದರು, ಹಾಗಾದರೆ ಉತ್ತಮ ಭಕ್ತಿಗೀತೆಯೊಂದನ್ನು ನೀನೇ ಬರಿ ಎಂದು ಸವಾಲು ನೀಡಿದರು. ಅದೇ ಸವಾಲನ್ನು ತೆಗೆದುಕೊಂಡು ಸುಮಾರು 600ಕ್ಕೂ ಹೆಚ್ಚು ಭಕ್ತಿಗೀತೆಗಳನ್ನು ಬರೆದರು. ಬಹುತೇಕ ಸ್ತುತಿ ಗೀತೆಗಳಾಗಿದ್ದವು. 1748ರಲ್ಲಿ ಅವರ ಆರೋಗ್ಯ ಸಂಪೂರ್ಣವಾಗಿ ಕುಸಿದು ಪ್ರಾಣ ಬಿಟ್ಟರು. ಅವರು ಮತ್ಯಾರೂ ಅಲ್ಲ, ಐಸಾಕ್ ವ್ಯಾಟ್ಸ್. ಕ್ರಿಸ್ಮಸ್ ಕಾಲದಲ್ಲಿ ಹಾಡುವ ಆಂಗ್ಲ ಭಾಷೆಯ ಪ್ರಸಿದ್ಧ ಗೀತೆಯ ರಚನಾಗಾರರು. ಆ ಗೀತೆ ಯಾವುದೆಂದರೆ ಜಾಯ್ ಟು ದ ವರ್ಲ್ಡ್ ಎಂಬ ಗೀತೆಯನ್ನ ಬರೆದರು. ಐಸಾಕ್ ವ್ಯಾಟ್ಸ್ ರವರು ತಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಕಂಡುಕೊಂಡಿದ್ದು ದೇವರಲ್ಲಿ. ಆ ಕಾರಣದಿಂದಲೇ ಎಂಥ ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ದೇವರು ಎಂದಿಗೂ ತಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ದೃಢ ವಿಶ್ವಾಸವುಳ್ಳವರಾಗಿದ್ದರು. ಆ ಕಾರಣದಿಂದಲೇ ಇಡೀ ಪ್ರಪಂಚಕ್ಕೆ ಪ್ರಭುವಿನ ಆಗಮನದಿಂದ ಸಂತೋಷ ತಂದಿದೆ ಎಂಬ ಹಾಡನ್ನ ಆಂಗ್ಲ ಭಾಷೆಯಲ್ಲಿ ಬರೆದರು. ನಾವು ಸಹ ನಮ್ಮ ಸಂತೋಷವನ್ನು ದೇವರಲ್ಲಿ ಕಂಡುಕೊಳ್ಳಲು ಕರೆಯನ್ನು ಇಂದಿನ ವಾಚನಗಳು ನೀಡುತ್ತಿವೆ. ಆದ ಕಾರಣದಿಂದಲೇ ಇಂದಿನ ಭಾನುವಾರವನ್ನು ಗೌದಾತೆ ಸಂಡೇ ಅಥವಾ ಸಂತೋಷದ ಭಾನುವಾರವೆಂದೇ ಕರೆಯುತ್ತೇವೆ. ಏಕೆಂದರೆ ನಮ್ಮ ಸಂತೋಷ ಅಥವಾ ಆನಂದ ಪ್ರಾಪಂಚಿಕ ವಸ್ತುಗಳ ಮೇಲೆ ಅಲ್ಲ, ಬದಲಿಗೆ ಕ್ರಿಸ್ತನಲ್ಲಿ ನಮ್ಮ ವಿಶ್ವಾಸ ಮತ್ತು ಸಂತೋಷ ಎಂದಿಗೂ ಇರಬೇಕು ಎಂದು ಇಂದಿನ ವಾಚನಗಳು ನಮಗೆ ತಿಳಿಸಿಕೊಡುತ್ತದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನದಲ್ಲಿ ಅಸೀರಿಯಾದ ಅರಸ 5ನೆಯ ಶಲ್ಮೇಸರ್ ಜುದೇಯದವರನ್ನ ಪರದೇಶವಾಸಿಗೊಳಿಸಿದಾಗ ಜನರು ತಮ್ಮ ಸ್ವಂತ ನಾಡನ್ನು, ಆಸ್ತಿಪಾಸ್ತಿಯನ್ನು, ಜೆರುಸಲೇಮ್ ದೇವಾಲಯವನ್ನು ಕಳೆದುಕೊಂಡು ಪರದೇಶಿಗಳಂತೆ ಹತಾಶೆಯಿಂದ ಕಗ್ಗೆಟ್ಟು ನಿಂತಿರುವ ನೋವಿನ ಸಮಯದಲ್ಲಿ ಪ್ರವಾದಿ ಯೆಶಾಯನು ಜನರಿಗೆ ಆಶಾದಾಯಕ ಕಿರಣವನ್ನು ಮೂಡಿಸುವಂತಹ ವಚನವನ್ನ ನೀಡುತ್ತಾರೆ. ಪ್ರಭುವಿನ ಆಗಮನದಿಂದ ಯಾವ ರೀತಿ ಸಂತೋಷವನ್ನ ಉಂಟು ಮಾಡುತ್ತದೆ ಎಂದು ತಿಳಿಸುತ್ತಾರೆ. ಮರುಭೂಮಿ ಮತ್ತು ಅರಣ್ಯ ಎರಡರಲ್ಲೂ ಹೂಗಳು ಹೇಗೆ ಅರಳುತ್ತದೋ ಅದೇ ರೀತಿಯಾಗಿ ಕುರುಡರಿಗೆ ಕಣ್ಣುಗಳು ಕಾಣುವವು, ಮೂಕರು ಮಾತನಾಡುವರು, ಕುಂಟರು ಜಿಂಕೆಯಂತೆ ಜಿಗಿಯುವರು ಎಂಬ ಮುನ್ಸೂಚನೆಯನ್ನ ನೀಡುತ್ತಿದ್ದಾರೆ. ಈ ಅದ್ಭುತ ಕಾರ್ಯವನ್ನು ನಾವು ಕಾಣಲು ತಾಳ್ಮೆ ಇರಬೇಕು ಹಾಗೂ ಸಂತೋಷದಿಂದ ಸಿದ್ಧ ಮಾಡಿಕೊಳ್ಳಬೇಕು ಎಂದು ತಿಳಿಸುತ್ತಾರೆ. ಆದ್ಮೇಲೆ ಇಂದಿನ 2ನೇ ವಾಚನದಲ್ಲಿ ಸಂತ ಯಾಕೋಬರು ಹೇಳುತ್ತಾರೆ, ಒಬ್ಬ ರೈತನು ಹೊಲ ಉಳುತ್ತಾನೆ. ಬೀಜ ಬಿತ್ತಿದ ನಂತರ ಉತ್ತಮ ಬೆಳೆಗಾಗಿ ತಾಳ್ಮೆಯಿಂದ ಕಾಯುತ್ತಾನೆ. ಹಾಗೂ ಮುಂಗಾರು ಹಿಂಗಾರು ಮಳೆಗೂ ಸಹ ತಾಳ್ಮೆಯಿಂದ ಕಾಯುತ್ತಾನೆ. ಒಳ್ಳೆ ಬೆಳೆ ಮಳೆ ಸಿಕ್ಕ ನಂತರ ಬಹಳ ಸಂತೋಷ ಪಡುತ್ತಾನೆ. ಅದೇ ರೀತಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಸಹ ತಾಳ್ಮೆಯಿಂದ ಪ್ರಭುವಿನ ಬರುವಿಕೆಗೆ ಸಿದ್ಧ ಮಾಡಿಕೊಂಡರೆ ಅವರ ಬರುವಿಕೆಯ ದಿನದಂದು ಒಳ್ಳೆಯ ಇಳುವರಿ ಪಡೆದ ರೈತನಷ್ಟೇ ಸಂತೋಷದ ಅನುಭವ ನಮ್ಮಲ್ಲಿ ಮೂಡುತ್ತದೆ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ಅನೇಕ ವರ್ಷಗಳಿಂದ ಇಸ್ರೇಲ್ ಜನತೆ ಲೋಕರಕ್ಷಕರನ್ನ ನಿರೀಕ್ಷಿಸುತ್ತಿದ್ದರು. ಆದರೆ ನಿಜವಾದ ರಕ್ಷಕ ನಮ್ಮ ಪ್ರಭು ಕ್ರಿಸ್ತರ ಆಗಮನವಾದರೂ ಇವರನ್ನು ಗುರುತಿಸುವವರಾರೂ ಇರಲಿಲ್ಲ.
ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂದು ಜನತೆಗೆ ತೋರಿಸಿದ ಸ್ನಾನಿಕ ಯೌವಾನನು ಇಂದು ತಮ್ಮ ಶಿಷ್ಯರ ಮೂಲಕ ಖಚಿತಪಡಿಸಲು ಅವರನ್ನ ಪ್ರಭು ಕ್ರಿಸ್ತರ ಬಳಿ ಕಳುಹಿಸುತ್ತಿದ್ದಾರೆ. ಅಂದು ಪವಿತ್ರಾತ್ಮರ ಪ್ರಭಾವದಿಂದ ಘೋಷಿಸಿದ ಸ್ನಾನಿಕ ಯೌವಾನನಿಗೆ ಪ್ರಭು ಯೇಸು ಕ್ರಿಸ್ತರು ಪ್ರವಾದಿ ಯೆಶಾಯನು ಇವರನ್ನು ಕುರಿತು ಹೇಳಿದ ಮಾತುಗಳನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ವಾಸ್ತವವಾಗಿ ತೋರಿಸುತ್ತಿದ್ದಾರೆ. ಕುರುಡರು ನೋಡುವರು, ಕುಂಟರು ನಡೆಯುವರು, ಈ ಎಲ್ಲಾ ಅದ್ಭುತಗಳನ್ನು ನೋಡುವ ಜನರೂ ಸಹ ಅವರೇ ಲೋಕರಕ್ಷಕ ಎಂದು ಅವರನ್ನ ಸಂತೋಷದಿಂದ ಆಗಮಿಸಲು ಅವರು ಸಿದ್ಧವಿರಲಿಲ್ಲ. ಏಕೆಂದರೆ ಮೆಸ್ಸಾಯ ರಾಜನಾಗಿ ಮಾತ್ರ ಬರುತ್ತಾನೆ ಅಥವಾ ಉತ್ತಮ ಅಧಿಕಾರಿಯಾಗಿ ಮೇಲು ಕುಟುಂಬದಿಂದ ಬರುತ್ತಾನೆ ಎಂದು ನಂಬಿದರು. ಆದರೆ ಪ್ರಭು ಯೇಸು ಒಬ್ಬ ಬಡಗಿಯ ಮಗ, ಮೇರಿಯ ಮಗ ಆದ ಕಾರಣವೇ ಅವರ ಮಹತ್ ಕಾರ್ಯಗಳನ್ನು ಎಸಗಿದಾಗ ಇವನು ಜೋಸೆಫನ ಅಥವಾ ಮರಿಯನ ಮಗನಲ್ಲವೇ ಎಂದು ಜನರು ಮಾತನಾಡಿಕೊಂಡರು. ಆತ್ಮೀಯರೇ, ಕಮಲವು ಕೆಸರಿನಿಂದಲೇ ಅರಳುವುದು. ವ್ಯಕ್ತಿ ಶ್ರೀಮಂತನಾಗಿದ್ದರೆ ಅಥವಾ ಹಣವಂತ ವ್ಯಕ್ತಿಯಾಗಿದ್ದರೆ ಸಾಲದು, ಬದಲಿಗೆ ಆತನ ವ್ಯಕ್ತಿತ್ವ ಹೇಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಜನರು ಪ್ರಭು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿಕೊಳ್ಳಲು ವಿಫಲರಾದರು. ನಾವು ಸಹ ಈ ಆಗಮನ ಕಾಲದಲ್ಲಿ ಪ್ರಭುವನ್ನು ಸಂತೋಷದಿಂದ ಸ್ವಾಗತಿಸಿಕೊಳ್ಳಲು ಸಿದ್ಧವಿದ್ದೇನೆಯೇ ಎಂದು ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸಿದ್ಧವಿಲ್ಲದಿದ್ದರೆ ಯಾವ ರೀತಿಯ ಸಿದ್ಧತೆ ನಮ್ಮದಾಗಬೇಕು? ಮೊಟ್ಟ ಮೊದಲನೆಯದಾಗಿ, ಕೆಲವೊಬ್ಬರಿಗೆ ಹೆಚ್ಚು ಹಣವಿದ್ದರೆ ಸಂತೋಷವಾಗುತ್ತದೆ. ಮತ್ತೆ ಕೆಲವರಿಗೆ ಹೆಚ್ಚು ಪರೀಕ್ಷೆಯಲ್ಲಿ ಅಂಕವನ್ನು ಪಡೆದರೆ ಸಂತೋಷವಾಗುತ್ತದೆ. ಆದರೆ ನಮ್ಮ ಸಂತೋಷ ಪ್ರಾಪಂಚಿಕ ವಿಷಯಗಳಲ್ಲಿ ಅಲ್ಲ, ಬದಲಿಗೆ ಪ್ರಭುವಿನಲ್ಲಿ ನಮ್ಮ ಸಂತೋಷವಿರಬೇಕು. ಎರಡನೆಯದಾಗಿ ಆತ್ಮೀಯರೇ, ಮರುಭೂಮಿಯ ಪಿತಾಮಹರೊಬ್ಬರು ಹೇಳುತ್ತಾರೆ, ನಿಜವಾದ ಅದ್ಭುತ ಅಡಕವಾಗಿರುವುದೇ ದೇವರು ನಿಮ್ಮ ಚಿತ್ತವನ್ನು ನೆರವೇರಿಸಿದಾಗ ಅಲ್ಲ, ಬದಲಿಗೆ ನೀವು ದೇವರ ಚಿತ್ತವನ್ನ ನೆರವೇರಿಸಿದಾಗ. ದೇವರ ಚಿತ್ತಕ್ಕೆ ತಲೆಬಾಗಿ ಅವರ ಬರುವಿಕೆಗೆ ಸಂತೋಷದಿಂದ ಕಾಯೋಣ. ಕೊನೆಯದಾಗಿ ಆತ್ಮೀಯರೇ, ನಮ್ಮ ಮನೆಯಲ್ಲಿಯೇ ಒಂದು ಮಗು ಜನನವಾದರೆ ಸಂತೋಷಕ್ಕೆ ಪಾರೇ ಇರುವುದಿಲ್ಲ. ಅದೇ ಕ್ರಿಸ್ತನ ಜನನ ಕೇವಲ ನಮ್ಮ ಮನೆಯ ಗೋದಲಿಯಲ್ಲಿ ಮಾತ್ರವಲ್ಲ, ಬದಲಿಗೆ ನಮ್ಮ ಮನದಲ್ಲಿ ಆಗಬೇಕಾಗಿದೆ. ಆ ಆನಂದವನ್ನ ನಾವು ಪಡೆಯಬೇಕಾಗಿದೆ. ಆ ವರದಾನಗಳಿಗಾಗಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.